ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಅದರಲ್ಲೂ ಕೂಡ ತೋಟಯ್ಯ ಪತ್ರಿಮಠ ಅಂತಕ್ಕಂಥವ್ರು ಕೂಡ ಸಾಕಷ್ಟು ಅನ್ವೇಷಣೆಗಳು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 50 ವರ್ಷಗಳಿಂದ ಲಕ್ಕುಂಡಿ ಗ್ರಾಮದಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಕೂಡ ಜಮೀನುಗಳಾಗಿರ್ಬೋದು ಮತ್ತು ಲಕ್ಕುಂಡಿ ಗ್ರಾಮದಲ್ಲಿ ಆಗಿರ್ಬೋದು ಅಲ್ಲಿರ್ತಕ್ಕಂತಹ ಸಾಕಷ್ಟು ಪ್ರಾಚೀನ ಕಾಲದ ಹವಳಾಗಿರ್ಬೋದು, ವಜ್ರ ಆಗಿರ್ಬೋದು, ವೈಡೂರ್ಯಗಳಾಗಿರ್ಬೋದು, ಇಂತಹ ಸಾಕಷ್ಟು ವಸ್ತುಗಳು ಕೂಡ ಅವರಿಗೆ ದೊರೆತಿದ್ದಾವೆ. ಸುಮಾರು 50 ವರ್ಷಗಳಿಂದ ಕೂಡ ಈ ಒಂದು ಕಾಯಕವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತಾನೆ. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ವಜ್ರಗಳಿದ್ದಾವೆ, ಉಂಗುರಗಳಿದ್ದಾವೆ, ಏನು ಹವಳಗಳಿದ್ದಾವೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಇವೆಲ್ಲವೂ ಕೂಡ ವಜ್ರದ ಹವಳಗಳು, ವಜ್ರಗಳಿದ್ದಾವೆ. ಮತ್ತು ಏನು ಇಲ್ಲಿ ಗುಲಾಬಿ ಕಲರ್ನ ಹವಳಗಳನ್ನು ಕೂಡ ನೋಡ್ತಾ ಇರ್ಬೋದು. ಉಂಗುರಗಳನ್ನು ಸಹ ನೋಡ್ತಾ ಇರ್ಬೋದು. ಇಲ್ಲಿ ಹಳೆಯ ಏನು ಪ್ರಾಚೀನ ಕಾಲದ ನಾಣ್ಯಗಳು ಕೂಡ ಇರತಕ್ಕಂಥದ್ದು, ಆಣೆ ದುಡ್ಡುಗಳಾಗಿರ್ಬೋದು, ಇಂತಹ ಸಾಕಷ್ಟು ಮುತ್ತುಗಳು ಆಗಿರ್ಬೋದು, ಆಣೆದಿಂದ ಮಾಡಿರ್ತಕ್ಕಂಥ ಮುತ್ತುಗಳಾಗಿರ್ಬೋದು ಮತ್ತು ನೀಲಿಯ ಹವಳಗಳಾಗಿರ್ಬೋದು, ಇಂತಹ ಸಾಕಷ್ಟು ಸ್ಫಟಿಕಗಳು ಕೂಡ ಇಲ್ಲಿ ದೃಶ್ಯದಲ್ಲೂ ಕೂಡ ಕಾಣ್ತಾ ಇರ್ಬೋದು. ಅಂದರೆ ಇವರು ಸುಮಾರು 50 ವರ್ಷಗಳಿಂದ ಇದೊಂದು ಕಾಯಕವನ್ನು ಕೂಡ ಮಾಡ್ಕೊಂಡು ಬಂದಿರುವಂಥದ್ದು, ಅನ್ವೇಷಣವನ್ನು ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಈ ದೃಶ್ಯದಲ್ಲಿ ಇದಾರಲ್ಲ ಇವರೇ ಅಜ್ಜವರು. ಸುಮಾರು 50 ವರ್ಷಗಳಿಂದ ಈ ಒಂದು ಕಾಯಕವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿಯ ಲಕ್ಕುಂಡಿಯ ನಿಧಿಯ ರಹಸ್ಯ ಬಗ್ಗೆ ಮತ್ತು ಅವರು ಮಾಡ್ಕೊಂಡು ಬಂದಂಥ ಈ ವಿಚಾರದ ಬಗ್ಗೆ, ಸಾಕಷ್ಟು ಅನ್ವೇಷಣೆ ಬಗ್ಗೆ ಅವರನ್ನ ಮಾಹಿತಿಯನ್ನು ಕೇಳ್ಕೊತ ಹೋಗೋಣ. ಅಜ್ಜರ, ನೀವು ಸುಮಾರು 50 ವರ್ಷಗಳಿಂದ ಈ ಒಂದು ಅನ್ವೇಷಣೆಯನ್ನು ಮಾಡ್ಕೊಂಡು ಬಂದಿದ್ರಿ. ಆಗಿನ ಕಾಲದಲ್ಲಿ ಏನೇನೆಲ್ಲ ಸಿಕ್ಕಿದ್ವು ನಿಮ್ಗಂತ? ಏನೇನು ಸಿಕ್ಕಿದ್ವು ಅಂತ ನಿಮ್ಗೆ? ಹವಳ ಆಗಿರ್ಬೋದು, ವಜ್ರ, ವೈಡೂರ್ಯ, ನೀಲ, ಪಚ್ಚ, ಮಾಣಿಕ್ಯ, ವೈಡೂರ್ಯ, ಪುಷ್ಯರಾಗ, ಗೋಮೇಧಿಕ, ಪ್ಲಾಟಮ್ ಹೊಡ, ಇವೆಲ್ಲ ನವರತ್ನಗಳು ಸಿಕ್ಕಾವು. ಅವು ಊರು ಹೊರಗೆ, ಊರು ಒಳಗೆ, ಸ್ಮಶಾನ ಇಂಥಲ್ಲೇ ಹಾಕಿದ್ದು ಸಿಕ್ಕಾವ್ರಿ. ಊರು ಸುತ್ತಾದ ಏನು ಹೊಲವು, ಆ ಹೊಲದಾಗ ಹೆಚ್ಚು ಸಿಗ್ತಿದ್ದು. ಊರೊಳಗೂ ಸಿಗವು. ನಮ್ಮ ಊರಾಗ ಸಾಲಿ ಗುಡಿಯಿಂದ ಇರ್ಪಾಕ್ಷಿ ಗುಡಿ ತನಕ ರೋಡ್ನೊಳಗೆ ಅಲ್ಲಲ್ಲಿಗೆ ಸಿಮೆಂಟಿನ ರೋಡ್ ಇದ್ದಿದ್ದಿಲ್ಲ, ಆಳಮಣ್ಣಿನ ರೋಡು. ಹೀಗಾಗಿ ಅಲ್ಲಿ ಪರ್ಸ್ ಕಟ್ಟಿ ನೀರು ತರಬೇಕಿ ಹರಿದೋಕ್ಕಿದ್ದು. ಆ ಪರ್ಸ್ನಾಗನ ಕಲ್ಲು ಹೆಚ್ಚು ಕಡಿಮೆ ಸಣ್ಣ ಅದರಲ್ಲೇ ಚಿನ್ನಗಿನ ಮಣ್ಣು ಕುಂದಿರ್ತಿತ್ತು. ಆ ಮಣ್ಣಾಗನ ಬಂಗಾರ ಕುಂದಿರು. ಕನಸು, ಹಿತ್ತಾಳೆ, ಕೆಬ್ಬಣ ಇಂಥವೆಲ್ಲ ಮುಂದುವರೆದೋಕ್ಕಿದ್ದು. ಬಂಗಾರ ಅಂಥ ಹುಸಿನ ಕುಂದಿರ್ತಿದ್ವು. ಹೀಗಾಗಿ ಸಿಕ್ಕುದು. ಅಜ್ಜರ, ಈಗೂ ಸಿಗ್ತಾವಣ ಹೆಂಗ ಅಂತ? ನೀವು ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ರಿ? ಇವಾಗ ಎಲ್ಲೆಲ್ಲಿ ನಿಧಿ ಇದೆ ಏನಂತ ಹೇಳ್ತೀರಿ? ಈ ಸಿಮೆಂಟ್ ರೋಡ್ ಏನಾಗ್ಯಾವು, ಡಾಂಬರ್ ರೋಡು, ಸಿಮೆಂಟ್ ರೋಡು, ಅವು ಆಗಿಂದ ಹುಡ್ಕೋದು ಬಿಟ್ಟು ಇಲ್ಲಿ ಏನೋ ಊರವ್ರಿಗೆ ಮಾಡ್ಯಾಗ ಹೋಗ್ತಿದ್ವಿ. ಈಗ ವಯಸ್ಸಾಗಿಂದ ಅದನ್ನು ಬಿಟ್ವಿ. ಈಗ ಎಷ್ಟು ವರ್ಷದಿಂದ ಈ ರೀತಿಯ ಸಂಗ್ರಹ ಮಾಡ್ಕೊಂಡು ಬರ್ತಿದ್ರಿ? ಒಂದು 30-40 ವರ್ಷ. ಇದ್ರೆ ಕಾಯ್ಕ ಮಾಡ್ಕೊಂಡ್ಬಿಟ್ಟಿದ್ರಲ್ಲ. ಏನೇ ಈ ಒಂದು ಯಾವ ಕಾಲದ್ದು ಅಜ್ಜವು ಯಾರು ಆಳ್ವಿಕೆ ಮಾಡ್ತಾರ ಆ ಟೈಮಾಗ? 450ನೇ ಇಸ್ವಿ ಒಳಗೆ ಒಂದು ಬೋಳ ಬಸವ ಅಂಥೇಳಿ ಕುಂಡ್ಯಾಗ ಕಟ್ಟ್ಯಾರ ಕಲ್ಯಾಣ ಚಾಲುಕ್ಯರು. ಆಮೇಲೆ ತಿರುಗಿ ಅವು ಬರಲಿಲ್ಲ ಇಲ್ಲಿ. ಕಲ್ಯಾಣ ಚಾಲುಕ್ಯರು ಭಾಳ ದಿವಸ ಆಳಿಲ್ಲ. ಕಲ್ಚೂರಿ ಚಾಲುಕ್ಯರು ಒಂದು ಕಲ್ಕೂರಿ ಚಾಲುಕ್ಯರ ಆಳ್ಕೆಯೊಳಗನ ಭಾಳ ಆದವು. ಆಮೇಲೆ ಹೊಯ್ಸಳರು, ಬಲ್ಲಾಳರು, ಚೋಳರು, ಇಷ್ಟು ಅದಾವ. ಈಗ ನೀವು ಹುಡುಕಿರಲ್ಲ, ಇವು ಯಾವ್ಯಾವ ಕಾಲದ್ದು ಅದಾವ್ರಿ ಸರ್? ಈಗ ಅವು ಕಾಲದ ನಾವು ಹುಡುಕಿದ್ದ ಇಷ್ಟು ಹೇಳಿದ್ನಲ್ಲ, ಅಷ್ಟು ಆಯುಷ್ಯೊಳಗೆ ಹುಡುಕೀವಿ. ಅವು ಯಾವ್ಯಾವ ಕಾಲದ್ದು ಲೆಕ್ಕಿಲ್ಲ. ಈಗ ಲಕ್ಕುಂಡಿ ಒಳಗ ಸಾಕಷ್ಟು ನಿಧಿ ಐತಿ ಅಂತ ಚರ್ಚೆ ಐತಿ. ನಿಮ್ಗೆ ಏನು ಅನಿಸುತ್ತಂತ? ಎಲ್ಲೆಲ್ಲಿದೆ ಅಂತ ಐತಿ ಅಂತ ಅನಿಸುತ್ತೆ. ಅಲ್ಲಿ ನನಗೆ ಒಂದು ಬುಕ್ ಸಿಕ್ಕಿತ್ತು. ಆ ಬುಕ್ನೊಳಗೆ ಲಕ್ಕುಂಡಿ ಒಳಗೆ ನಿಧಿ ಎಲ್ಲೈತಿ ಅನ್ನೋದು ಸಿಕ್ಕಿತ್ತು. ಅದ್ರಾಗ ಒಂದು 3-4 ಓದಿನ ನಾನು. ಅಷ್ಟಾಗ ಆ ಬುಕ್ ಕಳೆದು ಹೋಯ್ತು. ನಾನು ಅದ್ರಾಗ ಓದಿದ್ದು 3-4.
ಕೋಟಿ ಇರ್ಬೇಕು, ನಮ್ಮ ತೋಟ, ಆಮೇಲೆ ಬಜಾರ್ದಾಗ ಬಜಾರ್ದಾಗ ಬಸವಣ್ಣ ಗುಡಿ ಅದು ಸಣ್ಣದು, ಒಂದು 10 ಫೂಟ್ ಹಂಸಕ್ಕೆ ಐತಿ. ಅದು ಅದ್ರಾಗ ಒಂದು ಮೊಣಕಾಲು ಬಸವಣ್ಣ ಐತಿ, ಅದ್ರ ಬುಡಕ್ಕೆ ಹೇರಳ ಐತಿ. ಹೇಗೆ ಹೇಳ್ಬೇಕು ನೆಲದಿಂದ ಒಟ್ಟು ಭಾಳ ಐತಿ ಅಂತ ಇಷ್ಟ. ಈಗ ಲಕ್ಕುಂಡಿ ಒಳಗೆ ಸಾಕಷ್ಟು ಈಗಾಗಲೇ ಮತ್ತೆ ಅನ್ವೇಷಣೆ ಮಾಡೋಕ್ಕೆಲ್ಲ ಹೊಂಟಾರ ನಿಧಿ ಬಗ್ಗೆ. ಮತ್ತು ಅದಕ್ಕೆ ನಿಧಿಗೆ ಏನಾರು ಕಾವಲು ಗೀವಲು ಏನಾರು ಇರ್ತಾವ, ಹೆಂಗೆ ಏನು ಹೇಳ್ತೀರಿ? ಕಾವಲುಗಳು ಅದಾವಂತ ಊರೊಳಗೆ ದಕ್ಷಿಣ ದಿಕ್ಕೆ ದೊಡ್ಡ ಕಲ್ಲು ಐತೆ ಒಂದು, ಅಲ್ಲಿಗೆ ಕರೆ ಕಲ್ಲು, ಗುಡಿ ಕಲ್ಲು. ಅದಕ್ಕೆ ಯಾವ ಕಲ್ಲು ಅಂತಾರಲ್ಲ, ಶಾವಿಗೆ ಬರ್ಮಪ್ಪ ಅಂತಾರೆ ಅದಕ್ಕೆ. ಉದ್ದಂಡು ಏಕ ಒಂದು ಇಷ್ಟು ಅದಲ್ಲ, 10 ಫೂಟ್ ಐತಿ. ಅದೊಂದು ತಳ ಮೊರಾರ್ಜಿ ದೇಸಾಯಿ ತಮ್ಮ ಸರ್ಕಾರ ಮಿಕ್ಸ್ ಆಗಿ ಇಲ್ಲಿ ಹುಡ್ಕಕ್ಕೆ ಬಂದಿತ್ತು ಈಗ 25-30 ವರ್ಷದಿಂದ. ಅವಾಗ ಅವ್ರು ಇಷ್ಟು ಅಳವಡ್ಯಾರ, ಇಷ್ಟತ್ರ ಅರಿವಿ ಸಿಗ್ಬೇಕು. ಮತ್ತು ಅರಿವಿ ಸಿಕ್ತಿ ಒಂದು ಮಣ್ಣಿಂದ ಅದು ಬಂತಂದ್ರೆ ಅತ್ತಾಗಿಬ್ರು ಪೊಲೀಸರು ಬಂದು ಕುಡ್ಕೊಂಡು ನಿಂತು ಬಿಡೋರು. ಅವ ಮಾಲಕ ಮೊರಾರ್ಜಿ ದೇಸಾಯಿ ತಮ್ಮ ಹೋಗಿ ಮುಚ್ಚಂತ ಚೈತ್ಯರಿ ಖಾಲಿ ಮಿಟ್ಟಿ ಅನ್ನವ, ಏನಿಲ್ಲ ಅನ್ನವ. ಹೀಗಾಗಿ ಅವರು ಕಡೆಗೆ ಆ ಶಾವಿಮರಪ್ಪಂದು 7 ಕೊಪ್ಪರಿಗೆ ಬೆನ್ನ ಐತಿ ಅಂತ ನಮ್ಮ ಅಜ್ಜ ಮುತ್ತಜ್ಜಾರು ಹೇಳ್ತಿದ್ರು. ನಮ್ಮ ಅಜ್ಜಾರಿಗೆ ಅವ್ರ ಅಜ್ಜಾರು ಹೇಳ್ಯಾರ, ಅದು ನಮ್ಮ ಅಜ್ಜ ನಮಗೆ ಹೇಳ್ಯಾರ. ಅಲ್ಲೇ ಒಂದು ದೊಡ್ಡ ಸರ್ಪ ಮಕ ಎಲ್ಲಿ ಐತಂತ, ಕಪ್ಪತ್ತು ಗುಡಿದಾಗ ಬಾಲ್ ಐತಂತ ಅಂತ ಹೇಳ್ತಿದ್ದ. ಯಾರಿಗೆ ಗೊತ್ತು, ಹೇಳೋದು ಅಷ್ಟೇ ಕೇಳಿ. ಅಲ್ಲಿ ಮೊರಾರ್ಜಿ ದೇಸಾಯಿ ಬಂದಾಗ ಭಾಳ ಬತ್ತಲ್ಲಿ ಆಡಿ ದೊಡ್ಡ ದೊಡ್ಡ ಗುಡಿ ಎಲ್ಲಿರೋ ಎಲ್ಲ ಬತ್ತಲ್ಲಿ ಆಡಿ ನೋಡೋದು ಏನೂ ಸಿಗಲ್ಲ. ಒಟ್ಟು ಈ ವಜ್ರ ಇವು ಇಡೂರೆಗಳನ್ನು ಮತ್ತು ಇವು ಹವಳಗಳನ್ನು ಹುಡುಕುವಂಥ ಕಾಯಕನೇ ನಿಮ್ದು ಆಗ್ಬಿಟ್ಟಿತ್ತ, ಅಥವಾ ಈಗೇನಾರ ಸರ್ಕಾರದವ್ರು ಕೇಳಿದ್ರೆ ಕೊಡ್ತಿರೋ ಹೆಂಗೆ? ಏನಂದ್ರೆ ಈಗ ಇವೆಲ್ಲ ಹುಡುಕಿದಿರಲ್ಲ, ಈಗೆಲ್ಲ ಇವುಗಳನ್ನಿಂದ ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತಿರೋ ಅಥವಾ ನಿಮ್ಮ ಜೀವನಕ್ಕೆ ನಡ್ಸ್ಕೊತ ಬರ್ತಿದ್ರು, ಹೆಂಗೆ ಹುಡುಕೊಂಬರ್ತಿದ್ರು, ಏನು ಮಾಡ್ಕೊತಿದ್ರು ಅವಾಗ? ಸರ್ಕಾರಕ್ಕೆ ಹೇಳಿ ಅಂದಾಗ ನಮ್ಗೆ ಆಗುತ್ತೆ. ಬ್ರಿಟಿಷ್ ಇಂಗ್ಲೆಂಡ್ ರಾಜ ಮಾಡಿದಾಗ, ಎಡ್ವರ್ಡ್ ಮಾಡಿದಾಗ ಇಲ್ಲಿ ಮೋದಿ ಎಡ್ವರ್ಡ್ ಮಾಡ್ತಾನೆ. ಹಿಂದೇನೋ ಒಂದು ದೊಡ್ಡ ಕಲ್ಲು ಸಿಕ್ಕಿತ್ತು ಅಂತ ಹೇಳಿದ್ರೆ, ಸ್ಫಟಿಕದ ಕಲ್ಲು. ಹಿಂದೇನೋ ದೊಡ್ಡ ಕಲ್ಲು ಸಿಕ್ಕಿತ್ತು ಅಂದ್ರಲ್ಲ, ಹಿಂದೊಂದು ದೊಡ್ಡ ಕಲ್ಲು ಸಿಕ್ಕಿತ್ತು, ಅದನ್ನ ಯಾರಿಗೋ 500 ರೂಪಾಯಿ ಕೊಟ್ಟಿದ್ರಿ ಅಂತಂದ್ರೆ ಏನು ಸರ್ ಅದು? ಪಚ್ಚದು ಇಷ್ಟು ದೊಡ್ಡದು, ಒಂದು ಅರ್ಧ ಕಿಲೋ ಹಾಕಿತ್ತದು. ಅಂಥ ಕಲ್ಲು 500 ರೂಪಾಯಿ ಕೊಟ್ಟು ಬಂದು. ಅವಾಗ ಏನೂ ಹೆಚ್ಚು ಬುದ್ಧಿ ವಿಕಾಸ ಆಗಿದ್ದಿಲ್ಲ. ಹಿಂದೆಗಡೆ ಜೀವ ಮರ ಅಂತ ಅಂದಾಗಿ ಕೂಡ ಇತ್ಲಾಗ ಆಂಧ್ರ ಕಡೆ ಯಾವುದೋ ತಿರುವನಂತಪುರನ ಯಾವುದೋ ಅಲ್ಲೊಂದು ಮಿಷನ್ ಐತಿ. ಮತ್ತು ಅಲ್ಲೇ 2-3 ಬೆತ್ತಲ್ಲಿ ಮಿಷನ್ ಅದಾವೆ, ಹಾಳು ಕೊರಿಯೋ ಕಲ್ಲಿನು. ನಮ್ಮ ಕಡೆಯಿಂದ ಆಗೋ ಮಾತಲ್ಲ ಅದು. ಅವಾಗೆಲ್ಲ ಇದ್ರ ಮೇಲೆ ಜೀವನ ನಡೆಸಿದ್ರೆ ಸರ್, ಇವನ್ನೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಬಂದು ಆಯ್ಕೊಂಬಂದ ಮೇಲೆ ಎಲ್ಲರಿಗೆಲ್ಲ ರೆಡಿ ಮಾಡಿ ಮಾರಾಟ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ರು. ಹೆಂಗೆ ಕೊಡ್ತಿದ್ರು ಅವಾಗೆಲ್ಲ? ಕಮ್ಮಿ ಏನು ರೊಕ್ಕ 100, 50, 200, ಆ ಕಲ್ಲಿಗೆ 500 ಕೊಟ್ಟಿತ್ತು. ಇನ್ನೊಂದು ಒಂದು ನೀಲಿ ಕಲ್ಲು ಮಣಿ ಚಲೋ ಐತೆ ಅದು, ಅದಕ್ಕೆ 1000 ರೂಪಾಯಿ ಕೊಟ್ಟಿದ್ರು ಹಿಂದೆಲ್ಲ. ಈಗ ಆಚಾರ ಈಗ ಒಂದು ಇಂತಹ ಸಾಕಷ್ಟು ನಿಧಿಗಳು ಲಕ್ಕುಂಡಿ ಒಳಗೆ ಐತೆ ಅಂತೇಳಿ ಚರ್ಚೆನೂ ಇತ್ತು. ಹಾಗೆ ಈಗಾಗಲೇ ಅಧಿಕಾರಿಗಳು ಬಂದು ಈಗ ಹುಡುಕುವಂಥ ಕೆಲಸ ಕೂಡ ಆಗ್ತಾ ಐತೆ. ಹಂಗೇನಾರ ನೀವು ಇಲ್ಲಿ ಏನು ಹೇಳ್ತೀರಿ? ಇವೆಲ್ಲ ಹುಡುಕಾಡ್ಕೊಂಡು ಸರ್ಕಾರಕ್ಕೆ ಅದನ್ನು ಸುಪದ್ಧತಿ ತೊಗೋಬೇಕು, ಹೆಂಗೆ? ಸರ್ಕಾರದವ್ರಿಗೆ ಕೊಡೋದು. ಈಗ ಅವ್ರು ಕಾಯ್ದೆ ಮಾಡ್ಯಾರಲ್ಲ, 5 ಪಾಲು ಮಾಡೋದು, 1 ಪಾಲು ಶಿಕಾರಿ ಕೊಡೋದು, 4 ಪಾಲು ತಾವು ತೊಗೊಳೋದು, ಆ ನಮೂನಿ ಮಾಡ್ಯಾರ. ಇವರು ಅದನ್ನು ನಡೆಸಿದ್ರು. ಮೊನ್ನೆ ನೀರು ಶಿಕಾರಿಗೆ ಅದನ್ನು ಹೇಳೇ ಅವಾಗ ಸಿಕ್ಕ ದಿವಸನ ಇಂಗ್ಲೆಂಡ್ ಸಿದ್ದು ಬಂದಿತ್ತು.
ಇವರು ಆದ ಪ್ರಕಾರನ ಅವ್ರು ಕೊಟ್ಟಾಗ ನಾವು ಕೊಟ್ಟಿವಿ ಅಂತೇಳಿ. ಸರ್ ಈಗ ಹೇಳ್ತಿದ್ರು ಲಕ್ಕುಂಡಿ ದೊಡ್ಡದೊಂದು ಯುದ್ಧ ಆಗಿತ್ತು, ಹೀಗಾಗಿ ಇಲ್ಲಿ ಎಲ್ಲ ಇವೆಲ್ಲ ಸಿಗಾಕುತ್ತ ಮುತ್ತು ಹವಳ ಎಲ್ಲ ಅಂತೇಳಿ. ಹಂಗೇನು ಯುದ್ಧ ಗಿದ್ದ ಏನಾರ ಆಗಿತ್ತಾನೆ ಇಲ್ಲ ಅಂತ? ಹಾಂ, ಏನಾರ ಯುದ್ಧ ಆತಿ ಏನಾರ ಆಗಿತ್ತಾನೆ ಲಕ್ಕುಂಡಿ ಒಳಗೆ? ಇಲ್ಲ ಇಲ್ಲ ಇಲ್ಲ. ಯಾಕಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಏನು ಮುಸಲ್ಮಾನರು ಬಳಕೆ ಮಾಡ್ಯಾರ ಅಂತ ನಮ್ಗೆ ಗೊತ್ತಿಲ್ಲ. ಅದು ಇನ್ನೇನು ಗುಡಿ ಕಲ್ಲು ಮುಕ್ ಮಾಡ್ಯಾರ ಅವ್ರು ಭಾಳ. ಏನು ಮುಖ ಎಲ್ಲಿ ಆಗೈತೆ ಇನ್ನೇನು ಮೊದಲ ದಿವಸ ಬಂದಾಗ ಇರುವದ್ದೇವ್ರ ಗುಡಿಯಾಗ ಇರುವದ್ದೇವ್ರ ಹುಡುಕ್ ನಿಧಿ ಹುಡುಕಕ್ಕೆ ಹೋದಾಗ ಎಲ್ಲ ಮಾಟ ಮಂತ್ರ ಮಾಡ್ತಾರ. ದೊಡ್ಡ ದೃಶ್ಯ ಕರ್ಕೊಂಬಂದು ರಂಗ ಹೋದು ರಾತ್ರಿ ಅವರ ಇಷ್ಟು ಮಂದಿ ಒಂದು 10 ಮಂದಿ ಪೊಲೀಸರು ಕರ್ಕೊಂಡು ಹೋಗ್ಯಾರ. ಹೇಳ್ತೀನಿ ಅದು ಅವರು ಇದನ್ನು ಪೂಜೆ ಮಾಡುವ ಹೊತ್ತಿನಾಗ ಎತ್ತರಾಗಿದ್ದು ಅದು ಗುಡಿ ಮುಂದೆ ಕೋಟಿ ಗೋಡಿ ಎತ್ತರ ಐತಿ. ದೇವರು ದೃಷ್ಟಿಕಿನ್ನೂ ಎತ್ತರ ಐತೆ ಅದು ಕೋಟಿ ಗೋಡಿ. ಕಲ್ಲೆಲ್ಲ ಎತ್ತಾಗಿದ್ದ ಬಿದ್ದು ಅನ್ನೋದೇ ಗೊತ್ತಾಗಲಿಲ್ಲ. ಆ ಕೋಟಿಗಳು ದಾಟಿ ಹೇಗೆ ಬರ್ತಾವ್ರಿ ಒಳಗೆ ಹೋಗ್ತಾವ ಮತ್ತೆ ಒಳಗೆ ಕಮ್ಮದ ಕಲ್ಲು ಹೊಡೆದವ್ ನೋಡ್ರಿ ಅನ್ನುತ್ತೆ. ಅವಾಗ ಮೂರ್ಛೆ ಬಂದು ಬಿಟ್ಟಾರ. ಅದ ನಿಧಿನೇ ನಾನು ಈಗ ನಾಳೆ ಮಾಡೋದು. ಅದು ನಿಧಿ ಹೇಗಂದ್ರೆ ಲೋಯಿಗುಂಡಿಯ ಉತ್ತರ ದಿಕ್ಕಿಗೆ ಕೋಟೆಯ ವೀರಭದ್ರ ದೇವರುಂಟು. ಆ ವೀರಭದ್ರ ದೇವರ ದೃಷ್ಟಿಯ ಎದುರಿಗೆ ಒಂದು ಮಾಡ ಉಂಟು. ಕೋಟೆಯ ಒಳಗಡೆ ಒಂದು ಮಾಡ ಉಂಟು. ಆ ಮಾಡದ 11 ಅಡಿ ಕೆಳಗೆ ನವರತ್ನ ಕೆಚ್ಚಿದ 7 ಎಡೆಯ ಬಂಗಾರದ ಸರ್ಪ ಉಂಟು ಅಂತ ಇಷ್ಟು ನಾವು ಪುಸ್ತಕದ ಓದಿದ್ದೆ. ಅಷ್ಟು ಹೇಳೀನಿ. ನಿನ್ನೆ ಅಲ್ಲಿ ಪಂಚಾಯತಿ ಮೆಂಬರು ತೋರಿಸ್ಬರ್ರಿ ನೀವು ಏನು ಅಂತ ಮತ್ತೆ ಕರ್ಕೊಂಬಂದರು. ಅಪ್ಪ ಅವನು ಪಿಂಜರ್ ಹುಡುಗ, ನಮ್ಮ ಗೆಳೆಯ ಮಗನ ಅವ. ಈಗ ಈಗ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ನಿಧಿ ಸಿಕ್ಕಾಪಟ್ಟೆ ಐತೆ ಅಂತೀರಿ? ಏನು ರೀ? ವೀರಭದ್ರೇಶ್ವರ ದೇವಸ್ಥಾನ, ಕೋಟೆ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ನಿಧಿ ಸಿಕ್ಕಾಪಟ್ಟೆ ಐತೆ ಅಂತೀರಿ? ಅದು ಇದ್ರಿಗೆ ಏನು ಮಾಡೈತಿ, ಆ ಮಾಡೋದು ಕೆಳಗೆ ಹೊರಗೆ 11 ಅಡಿ. ಆ ಮಾಡಿ ಏನಿತ್ತು, ಆ ಮಾಡೋದು ಕೆಳಗೆ 11 ಅಡಿ ಕೆಳಗೆ ನವರತ್ನ ಕೆಚ್ಚಿದ 7 ಅಡಿಯ ಸರ್ಪ ಉಂಟು. ಮೀಸಲು ತುಪ್ಪವನ್ನು ಮುಟ್ಟಿಸಿ ಪಂಚಾಮೃತದ ನೀರು ಉಗಿ ಇಷ್ಟಾಯ್ತು. ಈಗ ಒಂದು ಇದು ಈ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹಂಗೆ ಇದೆ ಅಥವಾ ಬೇರೆ ಬೇರೆ ಕಡೆನೂ ಈ ರೀತಿಯಾಗಿ ಏನಾರ ಬುಕ್ನೊಳಗೆ ನೀವು ಓದಂಥ ಬುಕ್ನೊಳಗಿತ್ತ ಅಂತ? ಏನು ರೀ? ಈಗ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಹಂಗೆ ಇತ್ತ ಅಥವಾ ಬೇರೆ ಬೇರೆ ದೇವಸ್ಥಾನದೊಳಗೆ ಹಿಂಗೆ ಏನಾರ ಬುಕ್ನೊಳಗಿತ್ತ ಅಂತ? ನಮ್ಮ ತೋಟದಾಗ ಒಂದು ಐತಿ ರೀ, ದೇವ್ರದ್ದು ಆಗ್ತದೆ. ನಮ್ಮ ತೋಟದಾಗ ಒಂದು ಐತಿ. ನಮ್ಮ ಲೋಯಿಗುಂಡಿಯ ಪಶ್ಚಿಮ ದಿಕ್ಕಿಗೆ ಲೋಯಿಗುಂಡಿ ಪಶ್ಚಿಮ ದಿಕ್ಕಿಗೆ ಒಂದು ಜಿನಮೂರ್ತಿ ಉಂಟು. ಆ ಜಿನಮೂರ್ತಿಯ ಶಿಖರದ ನೆರಳು ದೀಪಾವಳಿ ಪಾಡ್ಯದ ದಿವಸ ಎಲ್ಲಿ ಬೀಳುತ್ತದೆಯೋ ಅಲ್ಲಿ ಒಂದು ಚೌಕು ಕಟ್ಟೆ ಉಂಟು. 10 ಫೂಟ್ ಉದ್ದ 10 ಫೂಟ್ ಅಗಲ ಕಟ್ಟೆ ಉಂಟು. ಆ ಕಟ್ಟೆ ಮೇಲೆ 2 ಜಿನಮೂರ್ತಿಗಳು ಉಂಟು. ಏನು ರೀ ಇದು? ಆ ಜಿನಮೂರ್ತಿಯ 11 ಅಡಿ ಕೆಳಗೆ ಕೊಡ ಉಂಟು. ಕೊಡ ಆ ಬಂಗಾರದಲ್ಲ, ತಾಮ್ರದಾಗ ಅದಾವ್ರಿ. ಮೊನ್ನೆ ತಾಮ್ರದಾಗ ಬಂದು ಏನು ರೀ ಬಂಗಾರ ಕೊಡ ಉಂಟು. ಆ ಕೊಡನ ಮೀಸಲು ತುಪ್ಪ ಹಾಲು ಸಕ್ಕರೆ 5 ನಿಮಿಷ ಹಾಕಿ ಅದಕ್ಕೆ ಪಂಚಾಮೃತ ಅಂತಾರೆ. ಆಕಳ ಹಾಲು ಅದನ್ನು ಇದು ಮಾಡಿ ಎತ್ತಬೇಕು. ಬಜಾರ್ದಾಗ ಒಂದೈತಿ ಬಸವಣ್ಣ ದೇವರು,
ಅದೊಂದು ಊಟ. ಇನ್ನೊಂದು ಮ್ಯಾಗ ನಾಗನಾಥ ಅಂತ ಐತಿ, ಅದು 7 ಅಡಿ ಸರ್ಪದ ನಾಗನಾಥ. ಅದರ ಅಚ್ಚಕ್ಕಾಗ ಮಗ್ಳ ಒಂದು ಆ ಗುಡಿ ಜಾಗ ನಾವು ಅಲ್ಲೊಂದು ಚೌಕು ಬಾಯಿಗಚ್ಚೆ ಐತಿ ನೆಲ ಮೇಲೆ, ಅಲ್ಲಿ ಐತಿ ಅಂತ ಒಂದು ಸ್ವಲ್ಪ ಓದಿವಿ. ಅದು ಏನೂ ಹೇಳಿಲ್ಲ, ಅದು ಅಷ್ಟ ಐತಿ ಬುಕ್ನ್ಯಾಗ. ಅಲ್ಲಿ ನಾಗನಾಗತ್ತಂತ ಎಡಗಡೆ ಒಂದು 4 ಕಲ್ಲು ಉಂಟು, ಅದ್ರ ಬುಡಕಂತ ಇಷ್ಟ. ಎಸ್, ಇದೆಲ್ಲವೂ ಕೂಡ ತೋಟಯ್ಯ ಪತ್ರಿಮಠ ಅವರ ಮಾತಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.